ಸವಿತಾ ಸಮಾಜದ ಬಹುದಿನದ ಬೇಡಿಕೆಗೆ ಸರ್ಕಾರದಿಂದ ಅಸ್ತು. ಅಧಿಕೃತವಾಗಿ ಜಿಲ್ಲಾಡಳಿತದಿಂದಲೇ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ತುಮಕೂರಿನಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಸರ್ಕಾರದ ವತಿಯಿಂದಲೇ ಸವಿತಾ ಮಹರ್ಷಿ ಜಯಂತಿ ಆಚರಿಸಬೇಕೆಂದು ಸವಿತಾ ಸಮಾಜವು ಹಲವು ದಿನಗಳಿಂದ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಅಧಿಕೃತವಾಗಿ ಜಯಂತಿ ಆಚರಣೆ ನಡೆಯಿತು. ಗಾರ್ಡನ್ ರಸ್ತೆಯಲ್ಲಿರುವ ಸವಿತಾ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವು ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ತುಂಬಿತ್ತು. ಇನ್ನು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಗಿದ್ದು, ಸವಿತಾ ಮಹರ್ಷಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತುಮಕೂರು ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸರ್ಕಾರದಿಂದ ಅಧಿಕೃತ ಆಚರಣೆ ಆಗಿರುವುದರಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ದೊರಕಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಸಮಾಜದ ಮುಖಂಡರು ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿರುವುದಕ್ಕೆ ಸರ್ಕಾರಕ್ಕೆ ಅಭಿನಂದನೆಯನ್ನ ವ್ಯಕ್ತಪಡಿಸಿದರು. ನಮ್ಮ ಸಮುದಾಯ ಭವನದಲ್ಲಿಯೇ ಸರ್ಕಾರದಿಂದ ಸವಿತಾ ಮಹರ್ಷಿ ಜಯಂತಿ ಆಚರಿಸುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಇನ್ನು ಮತ್ತೊಬ್ಬ ಮುಖಂಡರು ಸರ್ಕಾರದಿಂದ ಅಧಿಕೃತವಾಗಿ ಜಯಂತಿ ಆಚರಣೆ ಆರಂಭಿಸಿರುವುದು ಸಮುದಾಯಕ್ಕೆ ಸಿಗುವ ಗೌರವದ ಸಂಕೇತ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದರು. ಜಿಲ್ಲಾಧ್ಯಕ್ಷ ಮಂಜೇಶ್ ಅಂತ ಈ ದಿನ ಏನು ನಾವು ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಕಾರಣ ನಮ್ಮ ಸಂಘಟನೆ, ಜಿಲ್ಲಾ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲಾದ್ಯಂತ ಎಲ್ಲ ನಮ್ಮ ಸವಿತಾ ಬಂಧುಗಳ ಒಂದು ಒತ್ತಾಯದಿಂದ ಹಾಗೂ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ತುಂಬ ಜೋರಾಗಿ ಹಮ್ಮಿಕೊಂಡಿದ್ದೀವಿ. ಕಾರಣ ಇದು ಪ್ರತಿ ವರ್ಷ ಕೂಡ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ನಡೀತಾ ಇತ್ತು. ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ತುಂಬ ಸರಳವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಈ ಸತಿ ನಾವು DC ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ನಮ್ಮ ಸಮಾಜದಲ್ಲಿ ನಾವೊಂದು ಮಂಗಳವಾರ ಆದ್ದರಿಂದ ನಮ್ಮ ಸಮಾಜ ಜೋರ ಮಾಡಬೇಕಂತ ಕೇಳ್ಕೊಂಡಿದ್ದಕ್ಕೆ ಪರ್ಮಿಷನ್ ಕೊಟ್ಟರು. ಹಾಗಾಗಿ ಎಲ್ಲ ಸಂಘಟನೆ ಒಗ್ಗೂಡಿ, ಎಲ್ಲ ಜಿಲ್ಲಾ ತಾಲೂಕು ಎಲ್ಲ ಒಗ್ಗೂಡಿ ಈ ಕಾರ್ಯಕ್ರಮ ಸವಿತಾ ಮಹರ್ಷಿ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಇವತ್ತು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ. ನಾನು ನಾರಾಯಣ್ ಅಂತ, ಕುಣಿಗಲ್ ನಾರಾಯಣ್ ಅಂತ, ತುಮಕೂರು ಜಿಲ್ಲಾ ಪ್ರತಿನಿಧಿ. ಈ ನಮ್ಮ ಏನೊಂದು ಸವಿತಾ ಮಹರ್ಷಿ ಜಯಂತಿ ಸರಿ ಮಾಡ್ತಾ ಇದ್ದೀವಿ, ಇದೊಂದು ರೀತಿ ಹಬ್ಬ ರೀತಿ ನಾವು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ನಮಗೆ ಇದು ಸ್ಯಾಂಕ್ಷನ್ ಆಗಿದ ಮೇಲೆ ಇದೇ ಫಸ್ಟ್ ಟೈಮ್ ನಾವು ನಮ್ಮ ಸ್ವಂತ ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದೀವಿ. ಇದುವರೆಗೂ ಸರ್ಕಾರದ ಅವಧಿನಲ್ಲಿ ಕನ್ನಡ ಭವನ ಮತ್ತು ಗುಬ್ಬಿ ವೀರಣ್ಣ ಇರೋದಲ್ಲೇ ಅವ್ರು ಮಾಡ್ತಾಯಿದ್ರು. ಆದರೆ ಈ ಸರಿ ನಾವು ನಮ್ಮ ಅಧ್ಯಕ್ಷರು ಎಲ್ಲರೂ ಆಟ ಹಿಡಿದು ಇಲ್ಲ ನಮ್ಮ ಸಮುದಾಯ ಭವನದಲ್ಲೇ ಮಾಡಬೇಕು. ಯಾಕೆಂದರೆ ಮಂಗಳವಾರ ಬೇರೆ ಬಿದ್ದಿರೋದ್ರಿಂದ ನಮಗೆಲ್ಲರೂ ತುಂಬ ಜನ ಬರ್ತಾರೆ. ಇಡೀ ತುಮಕೂರು ಜಿಲ್ಲೆಯಿಂದ ಜನ ಬಂದಿದ್ದಾರೆ. ಪಾವಗಡ, ಮಧುಗಿರಿ ಮತ್ತು ಚಿಕ್ಕನಾಯಕನಹಳ್ಳಿ, ಕುಣಿಗಲ್ಲು, ಈ ಥರ ತುಂಬ ಇಡೀ ತುಮಕೂರು ಜಿಲ್ಲೆಯಿಂದ ಜನ ಬಂದಿದ್ದಾರೆ. ಹಾಗಾಗಿ ಈ ಒಂದು ಸಂಭ್ರಮನ ನಾವೆಲ್ಲ ಪೂರ್ತಿ ಇವತ್ತು ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ಎಲ್ಲರಿಗೂ ಸಹ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀನಿ. ಸರ್ಕಾರದ ಆದೇಶದಂತೆ ನಮಗೆ ಈ ಜನವರಿ 25ನೇ ತಾರೀಕು ಅಂದರೆ ಭಾನುವಾರ ಬಂದಿತ್ತು. ನಾವು ADC ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ವಿ. ನಾವೆಲ್ಲ ಇವತ್ತು ಮಂಗಳವಾರ 27ನೇ ತಾರೀಕು ನಮ್ಮದೇ ಆದ ಒಂದು ಸವಿತಾ ಸಮಾಜದ ಭವನದಲ್ಲಿ ನಾವು ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ವಿ. ಹಾಗಾಗಿ ಅವರು ಸಹ ಅದೇ ರೀತಿ ಅನುವನ್ನು ಮಾಡಿಕೊಟ್ಟಿದ್ರು. ಮತ್ತು ಈ ಸವಿತಾ ಮಹರ್ಷಿ ಜಯಂತಿ ಮಾಡಲಿಕ್ಕೆ ಅಂದರೆ ಈ ಒಂದು ಸಾಕಷ್ಟು ಇದರಿಂದ ಹೋರಾಟವನ್ನು ನಮ್ಮ ಸಾಕಷ್ಟು ಹಿರಿಯರು ಮಾಡಿದ್ರು. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈ ಜಯಂತಿ ಆಚರಣೆ ಆಗಲೇಬೇಕು ಅಂತೇಳಿ ಸಾಕಷ್ಟು ರೋಡಿಗಿಳಿದು ನಾವೆಲ್ಲ ಪ್ರತಿಭಟನೆಯನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ನಾವು ಈ ಸವಿತಾ ಮಹರ್ಷಿ ಜಯಂತಿ ಸರ್ಕಾರದಿಂದಲೇ ಆಚರಣೆ ಅದೇ ರಜಾರಹಿತವಾದಂತಹ ಸರ್ಕಾರದಿಂದಲೇ ಆಚರಣೆ ಆಗಬೇಕು ಅಂತ ಹೇಳ್ಬಿಟ್ಟು ಆಯಿತು. ಹಂಗಾಗಿ ಈಗ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಹ ಸವಿತಾ ಮಹರ್ಷಿ ಜಯಂತಿ ಯಶಸ್ವಿಯಾಗಿದೆ. ಇವತ್ತು ಸಹ ನಮ್ಮ ತುಮಕೂರಿನ ಗಾರ್ಡನ್ ರಸ್ತೆ ಇರ್ತಕ್ಕಂಥ ಅಲ್ಲ ಏನಿಲ್ಲ, ಇದು ಆಲ್ರೆಡಿ ತುಂಬ ವರ್ಷದಿಂದ ನಡೀತಾ ಇದೆ. ಬಟ್ ಈ ಸರಿ ಸ್ವಲ್ಪ ನಾವೆಲ್ಲ ಸಂಘಟಿತರಾಗಿ ಸ್ವಲ್ಪ ಅದ್ದೂರಿಯಾಗಿ ನಾವು ನಮ್ಮ ತುಮಕೂರಿನ ಗಾರ್ಡನ್ ರಸ್ತೆ ಇರತಕ್ಕಂಥ ನಮ್ಮ ಸವಿತಾ ಸಮಾಜದ ಭವನದಲ್ಲಿ ಒಂದು ಜಿಲ್ಲಾ ಮಟ್ಟದ ಜನಗಳ ಮುಖಾಂತರನೇ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಸವಿತಾ ಸಮಾಜದ ಬಂಧುಗಳು ಸಹ ಇವತ್ತು ಬಂದಿದ್ದಾರೆ. ಅದ್ರ ಮುಖಾಂತರ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಮತ್ತು ತುಮಕೂರು ಜಿಲ್ಲೆ ಮತ್ತು ತಾಲೂಕು ಸವಿತಾ ಸಮಾಜ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಮುಖೇನ ಇವತ್ತು ನಾವು ಸವಿತಾ ಮಹರ್ಷಿ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸವಿತಾ ಸಮಾಜದ ಮುಖಂಡರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸವಿತಾ ಮಹರ್ಷಿಯ ಆದರ್ಶಗಳನ್ನು ಸ್ಮರಿಸಿ ಸಮಾನತೆ, ಶ್ರಮ ಮತ್ತು ಸಮಾಜ ಸೇವೆಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕೆಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಸಮಾಪ್ತಿಯಾಯಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.